ರಷ್ಯಾ ಮತ್ತು ಉಕ್ರೇನ್ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆ. ಯಾವ ರಷ್ಯಾ ಮತ್ತು ಉಕ್ರೇನ್ ನಡುವೆ ಅನೇಕ ವರ್ಷಗಳಿಂದ ಈ ಯುದ್ಧದ ವಾತಾವರಣ ಕಂಟಿನ್ಯೂಟಿ ಆಗ್ತಾ ಇದೆಯೋ ಅದು ಮತ್ತೊಮ್ಮೆ ಮುಂದುವರಿಯುವಂತೆ ಕಾಣಿಸ್ತಾ ಇದೆ. ನೀವು ನೋಡಿ, ಇತ್ತೀಚೆಗೆ ಒಂದು ಬೆಳವಣಿಗೆ ಆಗಿತ್ತು. ರಷ್ಯಾದ ವಿರುದ್ಧ ಉಕ್ರೇನ್ನವರು ಯಾವ ರಷ್ಯಾದ ತೈಲ ಸಂಸ್ಕರಣಾ ಘಟಕಗಳಿತ್ತೋ ಅವುಗಳನ್ನು ಕೇಂದ್ರೀಕರಿಸಿಕೊಂಡು ದಾಳಿಯನ್ನು ಮಾಡಿ ಅಲ್ಲಿಯೂ ಕೂಡ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ರೇಷನಿಂಗ್ ಪರಿಸ್ಥಿತಿ ತರುವ ಹಂತಕ್ಕೆ ಒಂದು ಸಣ್ಣ ದೇಶವಾದಂಥ ಉಕ್ರೇನ್ ರಷ್ಯಾದ ಬಲಿಷ್ಠವಾದಂಥ ದೇಶದ ವಿರುದ್ಧ ಹೊಡೆಯುವ ಪ್ರಯತ್ನವನ್ನು ಮಾಡಿದ್ರು. ಡ್ರೋನ್ಗಳ ದಾಳಿಯೆಲ್ಲವೂ ಕೂಡ ಆಗಿತ್ತು. ಇದೀಗ ಅದರ ಮುಂದುವರೆದ ಭಾಗವಾಗಿ ಉಕ್ಕಿನ ಕೋಟೆ ಅಂತ ಕರೆಯುವಂತಹ ಪುಟಿನ್ ಅವರ ಅರಮನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಉಕ್ರೇನ್ನವರು ದಾಳಿಯನ್ನು ಮಾಡಿದ್ದಾರೆ. ಹಾಗಾದರೆ ಏನಿದ ಅರಮನೆ? ಯಾವ ಕಾರಣಕ್ಕಾಗಿ ಇದನ್ನು ಕಟ್ಟಲಾಗಿತ್ತು? ವ್ಯಾಪಕವಾದಂಥ ಭ್ರಷ್ಟಾಚಾರದ ಆರೋಪ ಈ ಅರಮನೆಯ ವಿರುದ್ಧ ಇತ್ತು. ಅನೇಕ ರಷ್ಯಾದ ವಿರೋಧ ಪಕ್ಷದ ನಾಯಕರು ಇದರ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ರು. ಇವೆಲ್ಲದರ ವಿರುದ್ಧವಾಗಿಯೂ ಕೂಡ ತಲೆ ಎತ್ತಿ ನಿಂತಿದ್ದಂತಹ ಈ ಅರಮನೆಯನ್ನು ಉಕ್ರೇನ್ ಅವರು ಟಾರ್ಗೆಟ್ ಮಾಡಿದರು. ಎಲ್ಲಕ್ಕಿಂತ ಹೆಚ್ಚಾಗಿ S-400 ಎನ್ನುವಂತಹ ಅತ್ಯಾಧುನಿಕ ಬಲ ಇರುವಂತಹ ಕ್ಷಿಪಣಿ ನಿರೋಧಕ ಶಕ್ತಿಯನ್ನು ಕೂಡ ಇದಕ್ಕೆ ಭದ್ರತೆಯಾಗಿ ಒದಗಿಸಲಾಗಿತ್ತು. ಈ ಭದ್ರತೆಯನ್ನು ಕೊಟ್ಟಾಗಲೂ ಕೂಡ ಉಕ್ರೇನ್ ಅವರು ಹೆಂಗೆ ಹೊಡೆದುರುಳಿಸಿದ್ರು? ಯಾವ ಕಾರಣಕ್ಕಾಗಿ? ನೀವು ನೋಡಿ, ರಷ್ಯಾದಲ್ಲಿ ನೀವು 3 ಪಾರ್ಟ್ ಮಾಡ್ಬೋದು. ರಷ್ಯಾದ ಒಟ್ಟಾರೆ ಆಡಳಿತವನ್ನು ನಾನು ಡೀಟೇಲ್ಸಿಗೆ ಬರ್ತೀನಿ. 3 ಆಡಳಿತ ಇದ್ದಾಗಲೂ ಕೂಡ ಅವರು ನಾವು ಪ್ರಬಲವಾಗಿದ್ದೀವಿ, ಬಲಿಷ್ಠವಾಗಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟು ಬಂದು ಇವತ್ತು ಸೋತು ಸುಣ್ಣವಾಗ್ತಾ ಇದ್ದಿದ್ದನ್ನು ನೋಡಿದ್ದೀವಿ. ಒನ್ಸ್ ಅಗೇನ್ ಉಕ್ರೇನ್ ವಿರುದ್ಧ ರಷ್ಯಾ ಸೋಲುತ್ತಾ? ಏನಾಗುತ್ತೆ ಡೀಟೇಲಿಗೆ ಬರ್ತೀನಿ. ಪುಟಿನ್ ಅರಮನೆ ರಕ್ಷಕ S-400 ಉಡಿಸಾಗಿರೋ ಘಟನೆ ಎಲ್ಲಿ? ಉಕ್ರೇನ್ ಮತ್ತು ರಷ್ಯಾದ ನಡುವೆ. ಪುಟಿನ್ ಅವರ ಐಷಾರಾಮಿ ಅರಮನೆ ಮೇಲೆ ಉಕ್ರೇನ್ ಎಲ್ಲ ಹದ್ದಿನ ಕಣ್ಣಿಡ್ತು. 12,000 ಕೋಟಿ ಮೌಲ್ಯದ ಬಂಗಲೆಗೆ ಎಲ್ಲ ಡ್ರೋನ್ ಭೀತಿ ಆಯಿತು. S-400 ವ್ಯವಸ್ಥೆನೆಲ್ಲ ಧ್ವಂಸ ಮಾಡಿದ್ರು. 3 ಗಂಟೆಗಳ ಕಾಲ ಬೆಂಕಿಯಲ್ಲಿ ಉರಿದು ಭಸ್ಮವಾಗಿಬಿಟ್ಟಿದೆ ಈ ಅರಮನೆ. S-400 ಟ್ರಯಂಪ್ ಮೇಲೆ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಉಕ್ರೇನ್ನ ಡ್ರೋನ್ ಪಡೆಯೆಲ್ಲ ಯಶಸ್ವಿಯಾಗಿ ಧ್ವಂಸಗೊಳಿಸಿದರು. 12 ಮೈಲು ದೂರದಲ್ಲಿದ್ದಂಥ S-400 ಲಾಂಚರನ್ನು ಉಕ್ರೇನ್ನವರು ಮಾನವರಹಿತ ವ್ಯವಸ್ಥೆಗಳ ಮುಖಾಂತರ ಹೊಡೆದುರುಳಿಸಿದ್ರು. 3 ಗಂಟೆಗಳ ಕಾಲ ಎಲ್ಲ ಬೆಂಕಿ ಹೊತ್ತುಕೊಂಡು ಉರಿತು. ಇದಕ್ಕಿಂತ ಮೊದಲು ಒಂದು ವಾರದ ಹಿಂದೆ ಆಗಸ್ಟ್ 7ನೇ ತಾರೀಕಿಗೆ ಉಕ್ರೇನ್ ಅವರು ಏನು ಮಾಡಿದ್ರು, ಸ್ಟಾರ್ಲಿಂಕ್ ಸಂವಹನವನ್ನು ಜಾಮ್ ಮಾಡ್ತಾ ಇದ್ದಂಥ ಓಲ್ನಾ ಖುಫೋಲ್ ಗ್ಯಾರಂಟ್ ಎನ್ನುವಂಥ ಒಂದು ಎಲೆಕ್ಟ್ರಾನಿಕ್ ವಾರ್ಫೇರ್ ಸ್ಟೇಷನ್ ಅನ್ನು ಉಕ್ರೇನ್ ಧ್ವಂಸಗೊಳಿಸಿ ಮೊದಲ ಹಂತದ ತಯಾರಿಯನ್ನು ಮಾಡಿಕೊಂಡಿತ್ತು. ಇದಕ್ಕೆ 2ನೇ ಹಂತದಲ್ಲಿ ಎಲ್ಲವೂ ಕೂಡ ಆಗಿತ್ತು. ಅಂದರೆ ನಾನು ಅವಾಗ ಹೇಳಿದೆ, ಸಾವಿರಾರು ಕೋಟಿ ರೂಪಾಯಿ ಇದಕ್ಕೆ ಖರ್ಚು ಮಾಡಿ $1 ಬಿಲಿಯನ್ ಅಂತೆಲ್ಲ ಹೇಳ್ತಿದ್ದಾರೆ. ಇದನ್ನು ತಯಾರು ಮಾಡಲಾಗಿತ್ತು 2021ರಲ್ಲಿ. ರಷ್ಯಾದ ವಿರೋಧ ಪಕ್ಷದ ನಾಯಕ ಅಲೆಕ್ಸಿ ನವಲ್ನಿ ಈ ಅರಮನೆ ಬಗ್ಗೆ ಎಲ್ಲ ಮಾತನಾಡಿದ್ರು. ಪುಟಿನ್ ಅರಮನೆ ಅಂತೆಲ್ಲ ಕರೀತಾರೆ. ಇತಿಹಾಸದಲ್ಲೇ ಅತಿ ದೊಡ್ಡ ಲಂಚ ಎನ್ನುವಂಥ ಒಂದು ಸಾಕ್ಷ್ಯ ಚಿತ್ರದ ಮುಖಾಂತರ ಈ ಅರಮನೆ ಕಟ್ಟಿದ್ದರ ಬಗ್ಗೆ ಅವರು ಒಂದು ಸಾಕ್ಷ್ಯ ಚಿತ್ರವನ್ನು ಪ್ರದರ್ಶನ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಅನಧಿಕೃತ ಖಾಸಗಿ ಅರಮನೆ ಅಂತಲೂ ಕೂಡ ರಷ್ಯಾದ ಇತಿಹಾಸದಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ. ಇದನ್ನು ಗುರಿಯಾಗಿಸಿಕೊಂಡು ಇದೀಗ ಉಕ್ರೇನ್ ಅವರು ಹೊಡೆದಿದ್ದಾರೆ. ಏನು ವಿಶೇಷ ಅಂತ ಹೇಳಿದ್ರೆ, ಈ ಅರಮನೆಯ ಸುತ್ತಮುತ್ತಲಿನ ಪ್ರದೇಶ ಏನಿದೆಯಲ್ಲ, ಈ ಪ್ರದೇಶವನ್ನು ನೋ ಫ್ಲೈಯಿಂಗ್ ಝೋನ್ನಲ್ಲಿ ಇಡಲಾಗಿತ್ತು. ಅಂದರೆ ಯಾವುದೇ ಬಾಹ್ಯ ಶಕ್ತಿಗಳು ಅರಮನೆಯನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಬಾರದು ಅನ್ನುವ ಕಾರಣಕ್ಕಾಗಿ ನೋ ಫ್ಲೈಯಿಂಗ್ ಝೋನ್ನಲ್ಲಿ ಇಟ್ಟು ಆ ಪರಿಪ್ರಮಾಣದ S-400 ಎನ್ನುವಂಥ ಭದ್ರತೆಯನ್ನು ಕೊಟ್ಟಾಗಲೂ ಕೂಡ ಇವತ್ತು ಉಕ್ರೇನ್ ತನ್ನ ಡ್ರೋನ್ನ ಮುಖಾಂತರ ಹೊಡೆದಿದೆ. 3 ಗಂಟೆಗಳ ಕಾಲ ಹೊತ್ತಿ ಉರಿದಿದ್ದನ್ನು ನೋಡ್ತಾ ಇದ್ದೀವಿ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಅಕ್ವಾಟಿಕ್ ಡಿಸ್ಕೋಗೆ ಸಂಚಕಾರ ಆಗಿರುವ ಬೆಳವಣಿಗೆ. ಅತ್ಯಾಧುನಿಕ ಅರಮನೆ ಅಂತ ನಾನು ಹೇಳಿದೆ. ಎಲ್ಲ ವ್ಯವಸ್ಥೆಗಳಿತ್ತು. ಕ್ಯಾಸಿನೋ ಇತ್ತು, ಐಸ್ ರಿಂಕ್ ಇತ್ತು, ಫೋಲ್ ಡ್ಯಾನ್ಸ್ ಕೊಠಡಿ ಇತ್ತು, ಎಲ್ಲ ಭವ್ಯವಾದಂಥ ಅರಮನೆ ಇತ್ತು. ಈ ಅರಮನೆಯನ್ನೇ ಗುರಿಯಾಗಿಸಿಕೊಂಡು ಉಕ್ರೇನ್ ಅವರು ಹೊಡೆದರು. 27 ಚದರ ಮೈಲಿ ವಿಸ್ತೀರ್ಣದ ನೋ ಫ್ಲೈ ಝೋನ್ನಲ್ಲೂ ಕೂಡ ಡ್ರೋನ್ ಎಲ್ಲ ನುಗ್ಗಿದ ನಂತರ ಹೊಡೆದೆಲ್ಲ ಉರುಳಿಸೋ ಪ್ರಯತ್ನ ಆಯಿತು. ನೀವು ನೋಡಿ, ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ, ಪುಟಿನ್ ಅರಮನೆ ಅಂತ ನಾವೇನು ಕರೆದ್ವಿ, 17,000 ಎಕರೆಗಿಂತಲೂ ಕೂಡ ಹೆಚ್ಚು ಪ್ರದೇಶವನ್ನು ಇದು ಒಳಗೊಂಡಿದೆ. 1,90,000 ಚದರ ಅಡಿಯಷ್ಟು ಬೃಹತ್ತಾಗಿರುವಂತಹ ಮುಖ್ಯ ಕಟ್ಟಡ ಇದು. 39 ಪಟ್ಟು, ಅಂದರೆ ಒಂದು ಮೊನಾಕಾ ದೇಶವನ್ನು ನಾವು ಕಂಪೇರ್ ಮಾಡಿದರೆ ಮೊನಾಕಾ ದೇಶದ ವಿಸ್ತೀರ್ಣಕ್ಕಿಂತಲೂ ಕೂಡ ಸುಮಾರು 39 ಪಟ್ಟು ದೊಡ್ಡದಿರುವಂಥ ಅರಮನೆಯನ್ನು ಕಟ್ಟಲಾಗಿತ್ತು. ಆ ಅರಮನೆಯ ವಿರುದ್ಧ ಇವತ್ತು ಉಕ್ರೇನ್ನ ದಾಳಿ ಆಗಿತ್ತು. ಅಂಡರ್ಗ್ರೌಂಡ್ ಐಸ್ ರಿಂಕ್, ಅಂದರೆ ಹಿಮದ ಮೇಲೆ ಹಾಕಿ ಆಡೋದಕ್ಕೆ ಒಂದು ಭೂಗತವಾದಂಥ ಐಸ್ ಹಾಕಿ ರಿಂಕನ್ನು
ಅಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಖಾಸಗಿ ಒಂದು ಚರ್ಚ್ ಇತ್ತು, ಸಿನಿಮಾ ಥಿಯೇಟರ್ ಇತ್ತು, ಕ್ಯಾಸಿನೋ ಇತ್ತು, ಜೂಜಿನ ಅಡ್ಡೆ, ಡ್ಯಾನ್ಸ್ ರೂಮ್ಗಳನ್ನು ವಿನ್ಯಾಸ ಮಾಡಲಾಗಿತ್ತು. ಅವುಗಳ ಮೇಲೆ ದಾಳಿಯಾಗಿದೆ. ವಿಶೇಷವಾದಂಥ ಒಂದು ಗ್ರೀನ್ ಹೌಸ್ ಅನ್ನು ಕೂಡ ಈ ಅರಮನೆಯಲ್ಲಿ ಕಟ್ಟಲಾಗಿತ್ತು. ಬೃಹತ್ ಹಸಿರು ಮನೆ ಅಂತ ಕರೀತಾರೆ ಅದನ್ನು. ಜಗತ್ತಿನ ಅಪರೂಪದ ಸಸ್ಯಗಳನ್ನು ಇಲ್ಲಿ ಬೆಳೆಯಲಾಗಿತ್ತು. ನಾಶ ಆಗಿದ್ದನ್ನು ನೋಡ್ತಾ ಇದ್ದೀವಿ. ರಹಸ್ಯವಾದಂಥ ಸುರಂಗ ಮಾರ್ಗಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅಂದರೆ ಯಾವುದಾದ್ರೂ ಬಾಹ್ಯವಾದಂಥ ಅಟ್ಯಾಕ್ ಆದಂಥ ಸಮಯದಲ್ಲಿ ಇಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಸುರಂಗಗಳನ್ನು ನಿರ್ಮಾಣ ಮಾಡಲಾಗಿತ್ತು. ದಾಳಿಯಾಗಿದೆ. 10,000 ಕೋಟಿ ರೂಪಾಯಿಗೂ ಕೂಡ ಹೆಚ್ಚು ಹಣವನ್ನು ಇದಕ್ಕೆ ಖರ್ಚು ಮಾಡಲಾಗಿತ್ತು. ಇದನ್ನು ನವಲ್ನಿ, ನಾನು ವಿರೋಧ ಪಕ್ಷದ ನಾಯಕ ಅಂತ ಏನು ಹೇಳಿದ್ದೆ, ಅವರು ಆರೋಪ ಮಾಡೋ ಪ್ರಯತ್ನವನ್ನು ಮಾಡಿದರು. ಅಂದರೆ ರಷ್ಯಾದ ಅನೇಕ ಶ್ರೀಮಂತ ಉದ್ಯಮಿಗಳು ಮತ್ತು ಅನೇಕೆಲ್ಲ ಈ ತೈಲ ಕಂಪನಿಗಳೇನಿರ್ತಾರಲ್ಲ, ಆ ತೈಲ ಕಂಪನಿಗಳು ಪುಟಿನ್ ಅವರಿಗೆ ಕೊಟ್ಟಂತಹ ಲಂಚದ ಹಣದ ಮುಖಾಂತರ ಇಂಥದ್ದೊಂದು ಅರಮನೆಯನ್ನು ಕಟ್ಟಲಾಗಿದೆ ಅಂತ ಅವರು ಆರೋಪವನ್ನು ಮಾಡಿದ್ರು. ಅದರ ಮೇಲೆಯೂ ಕೂಡ ದಾಳಿ ಆಗಿದೆ. ಬಟ್ ಪುಟಿನ್ ಹೇಳ್ತಾ ಇದ್ದಾರೆ ಈ ಬಗ್ಗೆ ಯಾವುದೇ ಸಂಬಂಧ ಇಲ್ಲ, ಅರಮನೆಗೂ ಮತ್ತು ನಮಗೆ ಯಾವುದೇ ಸಂಬಂಧ ಇಲ್ಲ ಅಂತ ಒಂದು ನಿರಾಕರಿಸುವ ಪ್ರಯತ್ನವನ್ನು ಮಾಡ್ತಾ ಬಂದರು. ಇದರ ಅರ್ಥ ಏನು ನೋಡಿ, 2022ರಲ್ಲಿ ಈ ಯುದ್ಧ ಶುರುವಾಯಿತಲ್ಲ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾದ ನಂತರ ರಷ್ಯಾದವರು ಏನು ಅನ್ಕೊಂಡ್ರು, ಅಮೆರಿಕ ಅಂದುಕೊಂಡಂತೆಯೇ ನಾವು ಉಕ್ರೇನನ್ನು ಕೆಲವೇ ದಿನಗಳಲ್ಲಿ ಮುಗಿಸಿಬಿಡಬಹುದು ಎನ್ನುವಂಥ ಆಲೋಚನೆಯಲ್ಲಿ ರಷ್ಯಾದವರು ಇದ್ದರು. ಬಟ್ ಅದರ ತದ್ವಿರುದ್ಧವಾಗಿ ಏನು ಬೆಳವಣಿಗೆ ಆಗ್ತಾ ಬಂತು, ಯಾವ ಉಕ್ರೇನ್ ರಷ್ಯಾದ ವಿರುದ್ಧ ಮಣಿಬಹುದು ಅಂತ ರಷ್ಯಾ ಅಂದುಕೊಂಡಿತ್ತು, ಅದರ ತದ್ವಿರುದ್ಧವಾಗಿ ಫೈಟ್ ಮಾಡ್ಕೊಳ್ತಾ ಬಂದಿದ್ದ ನೋಡಿದ್ದೀವಿ. ಅದರ ಮುಖಾಂತರ ಅರಮನೆಯನ್ನು ಕೂಡ ಹೊಡೆದ್ರು. ಆ ಮುಖಾಂತರ ನೀವು ನೋಡಿ, ಈ ರಾಜರ ಕಾಲಕ್ಕೆ ಹೋದ್ರೆ ನಾವು ಕೋಟೆಗಳನ್ನು ನಿರ್ಮಾಣ ಮಾಡ್ತಿದ್ರು ಅಂತ ಹೇಳ್ತೀವಿ. ಕೋಟೆಗಳು ಹೆಂಗಿರ್ತಿತ್ತು, ಶತ್ರುಗಳು ಭೇದಿಸಲಾಗದಷ್ಟು ಕೋಟೆಗಳನ್ನು ನಿರ್ಮಾಣ ಮಾಡ್ತಿದ್ರು. ಬಟ್ ಇವತ್ತು ಪುಟಿನ್ ಅವರ ಕೋಟೆಯನ್ನು S-400 ಇರುವಂಥ ಒಂದು ವ್ಯವಸ್ಥೆಯನ್ನೇ ಸುಟ್ಟು ಧ್ವಂಸ ಮಾಡುವಂಥ ಬೆಳವಣಿಗೆ ಉಕ್ರೇನ್ನಿಂದ ಆಗಿದೆ. ನೋಡೋಣ ಏನಾಗುತ್ತೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ರಷ್ಯಾದ ಬ್ರಹ್ಮಾಸ್ತ್ರಕ್ಕೆ ಉಕ್ರೇನ್ ತಿರುಗೇಟನ್ನು ಕೊಟ್ಟಿದೆ. ಏನು ತಿರುಗೇಟಾಯಿತು, ವಿಮಾನ ಕ್ಷಿಪಣಿಯನ್ನು ಹೊಡೆದುರುಳಿಸಿರುವಂಥ S-400 ಇದೀಗೆಲ್ಲ ಕಸದ ರಾಶಿ ಆಗಿಬಿಟ್ಟಿದೆ. ಅದೇ ಸುಟ್ಟು ಭಸ್ಮ ಆಯಿತು. ನಾನು ಅವಾಗಲೇ ಹೇಳಿದೆ, 3 ಗಂಟೆಗಳ ಕಾಲ ಈ ಟ್ರಯಂಪ್ ಎನ್ನುವಂಥ ಒಂದು ವ್ಯವಸ್ಥೆ ಏನಿತ್ತು ಅದು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಯಿತು. ಲಾಂಚರ್ ನಾಶದಿಂದ ಪುಟಿನ್ ಭದ್ರತಾ ಕವಚಕ್ಕೆ ಒಂದು ಬ್ರೇಕ್ ಬಿದ್ದಿದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ಯಾವ S-400 ನನಗೆ ರಕ್ಷಣೆಯನ್ನು ಕೊಡುತ್ತೆ, ಇಡೀ ರಷ್ಯಾಗೆ ರಕ್ಷಣೆಯನ್ನು ಕೊಡುತ್ತೆ ಅಂತ ರಷ್ಯಾ ಅಂದುಕೊಂಡಿತ್ತು, ಅದು ವಿಫಲವಾಗಿದ್ದನ್ನು ನೋಡ್ತಾ ಇದ್ದೀವಿ. ಹೇಗೆ ಇರಾನ್ ವಿರುದ್ಧ ಅಮೆರಿಕ ವಿಫಲವಾಗ್ತಾ ಇದೆಯೋ ಅದೇ ಮಾದರಿಯಲ್ಲಿ ಉಕ್ರೇನ್ ವಿರುದ್ಧ ರಷ್ಯಾ ಆಗ್ತಾ ಇರೋದು. ತನ್ನದೇ ಅಸ್ತ್ರಗಳಿಂದ ರಷ್ಯಾವನ್ನು ಕಟ್ಟಿ ಆಗ್ತಾ ಇದೆ ಉಕ್ರೇನ್. ಅಜಯ್ ಎನ್ನುವಂಥ ರಷ್ಯಾದ ಮಿಲಿಟರಿ ಬಿಲ್ಡಪ್ಗೆ ಜಾಗತಿಕವಾಗಿ ಅವಮಾನ ಆಗ್ತಾ ಇದೆ ಎನ್ನುವಂಥ ಬೆಳವಣಿಗೆ. ನಾವಿದನ್ನು ಅಹಂಕಾರ ಅಥವಾ ಜಾಗತಿಕ ಬೆಳವಣಿಗೆ ಅನ್ನೋದಕ್ಕಿಂತ ಇದನ್ನು ಸ್ವಲ್ಪ ಇತಿಹಾಸಕ್ಕೆ ಕಂಪೇರ್ ಮಾಡಿ ನೋಡಿದರೆ ರಷ್ಯಾ ಹೆಂಗೆ ಬೆಳವಣಿಗೆ ಆಗಿತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಾನು ಮೊನ್ನೆ ಹೇಳಿದೆ ನಿಮಗೆ, ಜಾರ್ ಎನ್ನುವಂಥ ಒಂದು ಕಮ್ಯುನಿಟಿ ಇತ್ತು, ಅವರು ರಾಜರು ಎಲ್ಲವನ್ನು ಕೂಡ ನಡೆಸ್ತಾ ಇದ್ರು ಅಂತ. ಆ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಅವರು ತಮ್ಮನ್ನು ತಾವು, ಈ ಪುಟಿನ್ ವಿಚಾರಕ್ಕೆ ನಾನು ಬರ್ತೀನಿ, ತಮ್ಮನ್ನು ತಾವು ಏನು ಅಂದ್ಕೊಳ್ತಾ ಇದ್ರು ರಾಜಮನೆತನರು, ದೇವರ ಪ್ರತಿನಿಧಿಗಳು, ನಮ್ಮನ್ನು ಮೀರಿಸುವಂಥವರು ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಜಾರ್ ರಾಜವಂಶರು ಹೇಳ್ತಾ ಇದ್ರು. ಅದಕ್ಕೆ ಪರ್ಯಾಯವಾಗಿ ಒಂದು ಒಕ್ರಾನ ಎನ್ನುವಂಥ ಒಂದು ರಹಸ್ಯ ಪೊಲೀಸ್ ಪಡೆಯನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಈ ಒಕ್ರಾನದ ಮುಖಾಂತರ ನಾವು ಯಾರೇ ನಮ್ಮ ವಿರುದ್ಧ ಯುದ್ಧವನ್ನು ಮಾಡಿದರೆ ಅವ್ರನ್ನ ನಾವು ಸೋಲಿಸ್ತೀವಿ ಅಂತ ಯಾರಿಗೆ ಬಂದಿತ್ತು, ಜಾರ್ನವ್ರಿಗೆ ಬಂದಿತ್ತು. ಆದರೆ ಕೊನೆಗೆ ಪ್ರಯತ್ನ ಅಥವಾ ಫಲ ಏನಾಯಿತು ಅಂತ ಹೇಳಿದರೆ, ಯುದ್ಧ ಆಯಿತು. ಯುದ್ಧದಲ್ಲಿ ಅವರು ಸೋಲೋ ಪ್ರಯತ್ನ ಆಯಿತು, ಸೋತರು ಅವರು. ಅದಾದ ನಂತರ 1904-05ರಲ್ಲಿ ಸೋತರು, 1917ರಲ್ಲಿ ಸೋತರು. ಆ ಮುಖಾಂತರ ರಷ್ಯಾದ ರಾಜರ ಅಸಮರ್ಥತೆ ಜಗತ್ತಿಗೆ ಪ್ರಯತ್ನ ಆಯಿತು, ಒಂದು ಭಾಗ. ಎರಡನೇ ಬೆಳವಣಿಗೆ ಯಾವಾಗ ಆಯಿತು, ಸೋವಿಯತ್ ಒಕ್ಕೂಟದ ಕಾಲಕ್ಕೆ ಬರೋಣ ನಾವು. ಅಂದರೆ ರಷ್ಯಾ ತಾನು ಆಧುನಿಕವಾಗಿ ಬೆಳೆದಿದೆ ಅಂತ ಹೇಳಿಕೊಂಡಾಗಲೂ ಕೂಡ ಹೆಂಗೆ ವಿಫಲ ಆಯಿತು ಅಂತ. ಈ ಸೋವಿಯತ್ ಒಕ್ಕೂಟದ ಕಾಲಕ್ಕೆ ನಾವು ಬಂದರೆ ಅಫ್ಘಾನಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಸೋಲೋ ಪ್ರಯತ್ನ ಆಯಿತು. ಅದಾದ ನಂತರ ನಾವು ನ್ಯಾಟೋ ಪವರ್, ಯಾವ ನ್ಯಾಟೋ ಪವರ್ ವಿರುದ್ಧ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ರಷ್ಯಾ ಹೇಳ್ಕೊಳ್ತಾ ಇತ್ತು, ಅದು ಅನೇಕ ಬಾರಿ ಸೋತಿದ್ದ ನೋಡಿದ್ವಿ ಸೋವಿಯತ್ ಒಕ್ಕೂಟ ಇದ್ದಂತಹ ಸಮಯದಲ್ಲಿ. ಆ ಸಮಯದಲ್ಲಿ ಹೋದಂತೆ 1980ರಲ್ಲಿ ಸೋತು ಹೊರಗಡೆ ಬಂದರು. ಈ ಬೆಳವಣಿಗೆ ಆದ ನಂತರ ಇದೀಗ ಪುಟಿನ್ ಅವರು ಏನು ಹೇಳ್ತಾ ಇದ್ರು, S-400 ನಮ್ಮ ಬಳಿ ಇದೆ, ಆ S-400ನ ಮುಖಾಂತರ ನಾನು ಎದುರಾಳಿಗಳನ್ನು ಎದುರಿಸ್ತೀನಿ ಎನ್ನುವಂಥ ಒಂದು ಕೊಂಬು ಬಂದುಬಿಟ್ಟಿತ್ತು. ಆದರೆ ಇವತ್ತು ಉಕ್ರೇನ್ ಅದನ್ನು ಹೊಡೆದುರುಳಿಸಿದೆ. ಆ ಮುಖಾಂತರ ಈ ಎಲ್ಲ ಬೆಳವಣಿಗೆಗಳಾಗಿದ್ದನ್ನು ನೋಡ್ತಾ ಇದ್ವಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ವಿಚಾರದಲ್ಲಿ ರಷ್ಯಾ ಉಕ್ರೇನ್ ಕಾನೂನು ಸಮರಕ್ಕೆ ಭಾರತದ ಚಂದ್ರಚೂಡ್ ಅವರು ಹೋಗ್ತಾ ಇರೋದು. ಮಾಜಿ CJI DY ಚಂದ್ರಚೂಡ್ ಅವರನ್ನು ಇದೀಗ ಅಂತಾರಾಷ್ಟ್ರೀಯ ಮಧ್ಯಸ್ಥಗಾರನನ್ನಾಗಿ ಮಾಡಲಾಗಿದೆ. ಉಕ್ರೇನ್ನ ಓಸ್ಟಾಡ್ ಬ್ಯಾಂಕ್ ವರ್ಸಸ್ ರಷ್ಯಾ ನಡುವಿನ ಈ ಹೈ ವೋಲ್ಟೇಜ್ ಪ್ರಕರಣಕ್ಕೆ ಅವರನ್ನು ಮಧ್ಯಸ್ಥಿಕೆದಾರನಾಗಿ ಮಾಡಲಾಗಿದೆ. ಭಾರತದ ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿಯವರು DY ಚಂದ್ರಚೂಡ್ ಅವರೆಲ್ಲ ಹೋಗ್ತಾ ಇದ್ದಾರೆ. ಉಕ್ರೇನ್ನ ಪ್ರಮುಖ ಒಂದು ಬ್ಯಾಂಕ್ ಅದು ಓಸ್ಜಾದ್ ಬ್ಯಾಂಕ್ ಅಂತ.
ನೂರಾರು $1,000,000 ಮೌಲ್ಯದ ಆಸ್ತಿ ಪಾಸ್ತಿಗಳು, ಬ್ಯಾಂಕಿಂಗ್ ವ್ಯವಹಾರಗಳನ್ನು ಡೊನೆಟ್ಸ್, ಲುಹಾನ್ಸ್ಕ್, ಖೆರ್ಸನ್ ಮತ್ತು ಜಫೋರಿಜ್ಕಾ ಪ್ರಾಂತ್ಯಗಳಲ್ಲಿ ಕಳೆದುಕೊಂಡಿದೆ. ಅದಕ್ಕೆ ನಮಗೆ ಪರಿಹಾರ ಬೇಕು ಅಂತ ಒಂದು ಪ್ರಕರಣ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇವರು ಮಾಜಿ CJI ಎಲ್ಲ ನೇಮಕ ಆಗಿದ್ದಾರೆ. ಅಂದರೆ 1998ರ ರಷ್ಯಾ ಮತ್ತು ಉಕ್ರೇನ್ ನಡುವೆ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಅನ್ವಯ ನಮಗೆ ಪರಿಹಾರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲ ಹೋಗ್ತಾ ಇದ್ದಾರೆ. ಇದೀಗ ಅವರೆಲ್ಲ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದು ಒಂದು ಬೆಳವಣಿಗೆ ಆಗಿದೆ. ಇದರ ಜೊತೆಗೆ ಬೇರೆ ಬೇರೆ ದೇಶದ ಪ್ರತಿನಿಧಿಗಳು ಕೂಡ ಇದರಲ್ಲಿ ಇರ್ತಾರೆ. ಈ ಹಿಂದೆ ಒಂದು ಪ್ರಕರಣದಲ್ಲಿ ಇವರು ಮಧ್ಯಸ್ಥಿಕೆದಾರನಾಗೋದಕ್ಕೆ ಚಂದ್ರಚೂಡ್ ಅವರು ನಿರಾಕರಣೆ ಮಾಡಿದ್ರು. ಇದೀಗ ಒನ್ಸ್ ಅಗೇನ್ ಇವರನ್ನು ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಹೀಗಾಗಿ ಏನಾಗುತ್ತೆ ಈ ಪ್ರಕರಣ ಅನ್ನೋದನ್ನು ಸದ್ಯಕ್ಕೆ ನಾವು ಕಾದು ನೋಡಬೇಕು. ಈ ಪ್ರಕರಣದಲ್ಲಿ ಉಕ್ರೇನ್ನ ಬ್ಯಾಂಕ್ ಪ್ರತಿನಿಧಿಯಾಗಿ ಗ್ರೀಸ್ನ ಕಾನೂನು ತಜ್ಞ ಪ್ರೊಫೆಸರ್ ಸ್ಟಾವೋಸ್ ಬ್ರೆಕಾಲಿಕಿಸ್ ಎಲ್ಲರೂ ಕೂಡ ಇರ್ತಾರಂತೆ. ಅದಾದ ನಂತರ ಡಯಾಲಾ ಜಿಮ್ನೇಶ್ ಅವರನ್ನು, ಅಂದರೆ ಕೋಸ್ಟಾರಿಕಾದ ಮಾಜಿ ವ್ಯಾಪಾರ ಸಚಿವೆ ಇವರೆಲ್ಲರೂ ಕೂಡ ಈ ಅಂದರೆ ಮಧ್ಯಸ್ಥಿಕೆದಾರನಾಗಿ ಕೆಲಸ ಮಾಡ್ತಾರೆ. ಏನು ಮಧ್ಯಸ್ಥಿಕೆ ಆಗುತ್ತೆ ಕಾದು ನೋಡೋಣ. ಇನ್ನು ಕೊನೆಯದಾಗಿ ಈ ವಿಚಾರದಲ್ಲಿ ಉಕ್ರೇನ್ ಬ್ಯಾಂಕ್ಗೆ ಶಾಕ್, ರಷ್ಯಾಗೆ ಚಂದ್ರಬಲ ಸಿಗ್ತಾ ಇರೋದು. ಈಗ ಚಂದ್ರಚೂಡ್ ಅವರು ಹೋಗ್ತಿದ್ದಾರೆ, ಎಲ್ಲವೂ ಕೂಡ ಆಗ್ತಾ ಇರೋದು. ಇವೆಲ್ಲದರ ನಂತರ ಉಕ್ರೇನ್ ಬ್ಯಾಂಕ್ಗೆ ಶಾಕ್ ಎದುರಾಗಿರುವಂಥ ಘಟನೆ ಏನಾಯಿತು ಬೆಳವಣಿಗೆ? 3 ಸದಸ್ಯರ ಅಂತಾರಾಷ್ಟ್ರೀಯ ಟ್ರಿಬ್ಯುನಲಲ್ಲಿ ಚಂದ್ರಚೂಡ್ ಇದೀಗ ಪ್ರಮುಖರಾಗಿ ಹೋಗ್ತಾ ಇದ್ದಾರೆ. ನಾನು ಅವಾಗಲೇ ಹೇಳಿದೆ, ಆಸ್ತಿಗಳಿಗಾಗಿ ಉಕ್ರೇನ್ ನಡೆಸ್ತಾ ಇರುವಂಥ ಹೋರಾಟ ಇದು. ಜುಲೈ 25ರ ವೇಳೆಗೆ ಈ ಒಂದು ಮಹತ್ವದ ಪ್ರಕರಣ ಎಲ್ಲವೂ ಕೂಡ ಆಗಿತ್ತು. ಅದಾದ ನಂತರ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಯಾಕೆ ಸ್ವಲ್ಪ ನೋಡೋಣ ಏನೇನು ಬೆಳವಣಿಗೆ ಆಗಿತ್ತು ಅಂತ. 2014ರಲ್ಲಿ ರಷ್ಯಾ ಏನು ಮಾಡುತ್ತೆ, ಉಕ್ರೇನ್ನ ಒಂದು ಪ್ರಾಂತ್ಯ ಕ್ರಿಮಿಯಾ ಪ್ರಾಂತ್ಯವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ. ಈ ಕ್ರಿಮಿಯಾ ಪ್ರಾಂತ್ಯವನ್ನು ವಶಕ್ಕೆ ತೆಗೆದುಕೊಂಡಂತಹ ರಷ್ಯಾ ಏನು ಮಾಡಿಬಿಡ್ತು, ನಾನು ಅವಾಗಲೇ ಹೇಳಿದ್ನಲ್ಲ, ಡೊನೆಟ್ಸ್ ಮತ್ತು ಲುಹಾನ್ಸ್ಕ್ ಎನ್ನುವಂತಹ ಪ್ರಾಂತ್ಯಗಳಲ್ಲಿ ಕೆಲವೊಂದಿಷ್ಟು ಜನ ಪ್ರತ್ಯೇಕವಾದಿಗಳಿದ್ದರು. ಆ ಪ್ರತ್ಯೇಕವಾದಿಗಳಿಗೆ ರಷ್ಯಾದವರು ಏನು ಮಾಡ್ತಾ ಇದ್ರು, ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇದ್ರು. ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಬಂದರು. ಈ ಎಲ್ಲ ಬೆಳವಣಿಗೆಗಳಾದ ನಂತರ 2022ರಲ್ಲಿ ಫೆಬ್ರವರಿಯಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾಯಿತು. ಪೂರ್ಣ ಪ್ರಮಾಣದ ಯುದ್ಧ ಆಯಿತು. ಈ ಯುದ್ಧ ಆಗುವ ಮೊದಲು ಏನಾಯಿತು, ಆ 2 ಪ್ರಾಂತ್ಯಗಳನ್ನು ನಾನೇನು ಹೇಳಿದ್ನಲ್ಲ, ಆ 2 ಪ್ರಾಂತ್ಯಗಳು ಸಂಪೂರ್ಣ ಸ್ವತಂತ್ರ ದೇಶಗಳು ಅಂತ ರಷ್ಯಾ ಘೋಷಣೆ ಮಾಡುತ್ತೆ. ಯಾವುದು? ಉಕ್ರೇನ್ನಲ್ಲಿ ಕೈಗಾರಿಕಾ ಅಭಿವೃದ್ಧಿಯನ್ನು ಹೊಂದಿದಂಥ ಆ 2 ಪ್ರಾಂತ್ಯಗಳು ಸ್ವತಂತ್ರ ದೇಶಗಳು ಅಂತ ರಷ್ಯಾ ಘೋಷಣೆ ಮಾಡಿತು. ಇದರಿಂದ ಕೆರಳಿದಂಥ ಉಕ್ರೇನ್ ಏನು ಮಾಡಿಬಿಡ್ತು ಅಂತ ಹೇಳಿದ್ರೆ, ಈ ಯುದ್ಧದ ಮುಖಾಂತರ ತನ್ನ ಪ್ರದೇಶಗಳನ್ನು ಅಧಿಕೃತವಾಗಿ ನನ್ನ ಒಕ್ಕೂಟಕ್ಕೆ ಸೇರಿಸ್ಕೊಂಡೀನಿ ಅಂತ ರಷ್ಯಾ ಹೇಳಿದಾಗ ಅದರ ವಿರುದ್ಧ ಖ್ಯಾತೆ ತೆಗೆಯುವ ಪ್ರಯತ್ನವನ್ನು ಯಾರು ಮಾಡಿದ್ರು? ಇದೇ ಉಕ್ರೇನ್ನವರು ಮಾಡಿದ್ರು. ಅಂದರೆ ಜಗತ್ತು ಮತ್ತು ವಿಶ್ವಸಂಸ್ಥೆ ಎಲ್ಲವೂ ಕೂಡ ಹೇಳೋದಕ್ಕೆ ಪ್ರಯತ್ನ ಆಯಿತು, ಇದೊಂದು ಆಕ್ರಮಣ ಬಾಹಿರ ವಶಪಡಿಸಿಕೊಳ್ಳುವಿಕೆ ಆಗಿದೆ ಅಂತ. ಎಲ್ಲ ಬೆಳವಣಿಗೆ ಆಯಿತು, ಯುದ್ಧ ಆಯಿತು. ಯುದ್ಧ ಆದ ನಂತರ ಇದೀಗ ಹೇಳ್ತಾ ಇದ್ದಾರೆ, ಅಲ್ಲಿ ಒಂದು ಓಷಾದ್ ಎನ್ನುವಂಥ ಬ್ಯಾಂಕ್ ಇತ್ತು. ಆ ಓಷಾದ್ನ ಬ್ಯಾಂಕ್ನ ಬೇರೆ ಬೇರೆ ಖಾತೆಗಳು ಮತ್ತು ಬೇರೆ ಬೇರೆ ಶಾಖೆಗಳು, ATMನ ಘಟಕಗಳೆಲ್ಲವೂ ಕೂಡ ಆ ಪ್ರಾಂತ್ಯಗಳಲ್ಲಿತ್ತು. ಅದರಲ್ಲಿದ್ದಂಥ ಹಣ ಎಲ್ಲಿ ಹೋಯಿತು? ಆ ಹಣಕ್ಕೆ ಇವತ್ತು ರಷ್ಯಾ ಉತ್ತರದಾಯಿತ್ವ ಆಗಬೇಕು. ಅಲ್ಲಿ ಹಾನಿಯಾಗಿದ್ದಕ್ಕೆ ಇವತ್ತು ರಷ್ಯಾ ನಮಗೆ ಪರಿಹಾರವನ್ನು ಕೊಡಬೇಕು ಅಂತ. ಇಷ್ಟೇ ಸಿಂಪಲ್. 2 ಪ್ರಾಂತ್ಯಗಳನ್ನು ರಷ್ಯಾದವರು ವಶಕ್ಕೆ ತೆಗೆದುಕೊಂಡ್ರು. ಅದರಲ್ಲಿದ್ದಂಥ ಕೆಲವೊಂದಿಷ್ಟು ಬ್ಯಾಂಕ್ ಶಾಖೆಗಳಿತ್ತು. ಆ ಶಾಖೆಗಳಲ್ಲಿದ್ದಂಥ ಹಣ ಎಲ್ಲಿ ಹೋಯಿತು? ಅದಕ್ಕೆ ನಮಗೆ ಪರಿಹಾರ ಕೊಡಬೇಕು. ನಗದು ಸಂಗ್ರಹಗಾರಗಳು, ATMಗಳು, ಅಲ್ಲಿದ್ದಂಥ ಹಣ ಎಲ್ಲಿ ಹೋಯಿತು? ಹೀಗಾಗಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಾವು ವಾಪಸ್ ಜಾರಿಗೆ ತರಬೇಕು ಅಂತ ಹೇಳಿದ್ರೆ ಇವತ್ತು ನಮಗೆ ರಷ್ಯಾ ಸಪೋರ್ಟ್ ಮಾಡಬೇಕು. ಕೋಟ್ಯಾಂತರ ರೂಪಾಯಿ ಡಾಲರ್ ನಷ್ಟ ಏನಾಗಿದೆ ಅದನ್ನು ರಷ್ಯಾ ಭರಿಸಬೇಕು ಅಂತ ಇವರು ಹೇಳೋ ಪ್ರಯತ್ನವನ್ನು ಮಾಡಿದರು. ಈ ಹೇಳಿಕೆಯ ಪ್ರಯತ್ನದ ಭಾಗವಾಗಿ ಇದೀಗ ಒಂದು 3 ಜನ ಮಧ್ಯಸ್ಥಿಕೆದಾರನಾಗಿ ಇಲ್ಲಿ ತೆಗೆದುಕೊಂಡು ಬರಲಾಗಿದೆ. ಈ ಮಧ್ಯಸ್ಥಿಕೆದಾರರ ನೇತೃತ್ವದಲ್ಲಿ ಈ ಸಮಸ್ಯೆ ಏನಿದೆ, ಒಂದು ಕಡೆ ಯುದ್ಧ ಕಂಟಿನ್ಯೂಟಿ ಆಗ್ತಾ ಇರೋದು, ಮತ್ತೊಂದು ಕಡೆ ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಕಾದು ನೋಡೋಣ.